ಟ್ರಂಪ್ ಹೇಳಿಕೆಯ ಮಧ್ಯೆನೇ ಇಸ್ರೇಲ್ ದಾಳಿ ಮುಂದುವರಿತಾ ಇದೆ. ಇಸ್ರೇಲ್ ಏನು ಮಾಡ್ತಾ ಇದೆ, ಯಾರೆಲ್ಲ ಮುಖ್ಯಸ್ಥರಿರ್ತಾರೋ, ಯಾರೆಲ್ಲ ಇರಾನ್ನಲ್ಲಿ ಮುಖ್ಯಸ್ಥರಿರ್ತಾರೋ, ಸೇನಾ ಮುಖ್ಯಸ್ಥರಿರ್ತಾರೋ, ಆಳ್ವಿಕೆಯಲ್ಲಿ ಮುಖ್ಯಸ್ಥರಿರ್ತಾರೋ, ಬೇರೆ ಬೇರೆ ವಲಯಗಳ ಮುಖ್ಯಸ್ಥರಿರ್ತಾರೋ, ಅವರನ್ನು ಟಾರ್ಗೆಟ್ ಮಾಡ್ಕೊಂಡು ದಾಳಿ ಮಾಡ್ತಾ ಇರೋದು. ಎಷ್ಟರ ಮಟ್ಟಿಗೆ ಸಫಲವಾಗಿದೆ, ಸಫಲವಾಗಿಲ್ಲ, ಬೇರೆ ವಿಚಾರ ಬರ್ತಾ ಇದೆ ಅದು. ಆದರೆ ಯಾರು ಅಧಿಕಾರಕ್ಕಲ್ಲಿ ಬರ್ತಾರೆ ಅವನನ್ನು ಸಾಯಿಸು, ಅವನಾದಮೇಲೆ ಇನ್ಯಾರೋ ಕೂತ್ಕೋತಾನ ಅವನನ್ನು ಮುಗಿಸು. ಈ ಕೆಲಸದಲ್ಲಿ ಇಸ್ರೇಲು ಪ್ರಿಸಿಷನ್ ಅಟ್ಯಾಕನ್ನು ಮಾಡ್ತಾ ಇದೆ. ಇದೀಗ ಖಮೇನಿ ಆಪ್ತ ಇರಾನ್ನ ಟಾಪ್ ಕಮಾಂಡರ್ನ ಹತ್ಯೆ ಆಗಿದೆ ಅಂಥೇಳಿ ಇಸ್ರೇಲ್ ಹೇಳಿಕೊಳ್ತಾ ಇದೆ. ರಾಷ್ಟ್ರೀಯ ಭದ್ರತಾ ಕಾರ್ಯದರ್ಶಿ ಅಲಿ ಲಾರಿಜಾನಿ ಹತನಾಗಿದ್ದಾನೆ ಅಂತ ಇಸ್ರೇಲ್ ಹೇಳ್ಕೊಳ್ತಾ ಇರೋದು. ಇರಾನ್ನ ರಾಷ್ಟ್ರೀಯ ಭದ್ರತಾ ಕಾರ್ಯದರ್ಶಿ ಅಲಿ ಲಾರಿಜಾನಿ ಹತ ಆಗಿರೋದು ಅಂಥೇಳಿ ಇಸ್ರೇಲ್ ಹೇಳ್ಕೊಳ್ತಾ ಇದೆ. ಆ ವ್ಯಕ್ತಿಯ ಕಥೆ ನಾವು ಮುಗಿಸ್ಬಿಟ್ಟಿದ್ದೀವಿ ಅಂಥೇಳಿ ಇಸ್ರೇಲ್ ಮಾಡಿದಂಥ ವೈಮಾನಿಕ ದಾಳಿಯಲ್ಲಿ ಲಾರಿಜಾನಿ ಸಾವನ್ನಪ್ಪಿರೋದು ಅಂಥೇಳಿ ನಿಮಗೆ ಗೊತ್ತಿರಲಿ. ಇದೀಗ ಒಂದು ಕಡೆ ಮುಜ್ತಬಾ ಖಮೇನಿ ಸಾವು ಬದುಕಿನ ಮಧ್ಯೆ ಹೋರಾಟ, 2 ಕಾಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಖಮೇನಿ ಆಲ್ರೆಡಿ ಇಲ್ಲ, ಅದರ ಮಕ್ಕಳು ಮೊಮ್ಮಕ್ಕಳೆಲ್ಲ ತೀರಿಕೊಂಡಿದ್ದಾರೆ ಒಂದು ಕಡೆ. ಇದರ ಮಧ್ಯೆ ತುಂಬ ಸಮರ್ಥ ವ್ಯಕ್ತಿ ಅಂತ ಕಾಣಿಸ್ತಾ ಇದ್ದದ್ದು ಯಾರು ಅಂದರೆ ಇದೇ ಇರಾನ್ನಲ್ಲಿ, ಅದು ನನ್ ಅದರ್ ದೆನ್ ಲಾರಿಜಾನಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಲಾರಿಜಾನಿ ಕಥೆ ಮುಗಿಸ್ಬಿಟ್ಟಿದ್ದೀವಿ ಅಂತೇಳಿ ಇಸ್ರೇಲ್ನ ವಿದೇಶಾಂಗ ಸಚಿವ ಅಧಿಕೃತವಾಗಿ ಘೋಷಣೆ ಮಾಡಿರೋದು. ಹಾಗೆಯೇ ಇರಾನ್ ಬಸಿಜ್ ಪಡೆಯ ಮುಖ್ಯಸ್ಥ ಸೊಲೈಮಾನಿ ಕೂಡ ಸಾವನ್ನಪ್ಪಿರೋದು ಅಂಥೇಳಿ ಇಸ್ರೇಲ್ ಹೇಳ್ತಾ ಇದೆ. IRGC ಇರಾನಿಯನ್ ರೆವಲ್ಯೂಷನರಿ ಗ್ರೂಪ್ ಗಾರ್ಡ್ ಕೋರ್ ಇದೆಯಲ್ಲ, ಈ ಅರೆಸೇನಾ ಪಡೆ ಬಸಿಜ್ ಮುಖ್ಯಸ್ಥನಾಗಿದ್ದು ಸೊಲೈಮಾನಿ. ಇವರಿಬ್ಬರ ಹತ್ಯೆಯನ್ನು ಅಧಿಕೃತ ಘೋಷಣೆ ಮಾಡ್ತಿರೋದು ಇಸ್ರೇಲ್. ಲಾರಿಜಾನಿ ತಲೆಗೆ 93 ಕೋಟಿ ರೂಪಾಯಿ ಇನಾಮನ್ನು ಘೋಷಣೆ ಮಾಡಲಾಗಿತ್ತು, ಆದರೆ ನಾವು ಅದನ್ನು ಉಚಿತವಾಗಿಯೇ ಮಾಡಿಬಿಟ್ಟಿದ್ದೀವಿ. 93 ಕೋಟಿ ರೂಪಾಯಿ ತಪ್ಪ ಇನಾಮು ಫ್ರೀಯಾಗಿ ಹೊಡೆದಾಕ್ಬಿಟ್ಟಿದ್ದೀವಿ ನಾವು ಅಂಥೇಳಿ ಇಸ್ರೇಲ್ ಹೇಳ್ತಾ ಇದೆ. ನಮ್ಮ ದಾಳಿಯಲ್ಲಿ 300 ಬಸಿಜ್ ಸೈನಿಕರು ಹತರಾಗ್ಬಿಟ್ಟಿದ್ದಾರೆ. ಇಸ್ರೇಲ್ ವಿದೇಶಾಂಗ ಸಚಿವ ಗಿಡಿಯಾನ್ ಸಾರ್ ಹೇಳಿಕೆ ಕೊಟ್ಟಿರೋದಿಲ್ಲ. ಆದರೆ ಇದರ ಬಗ್ಗೆ ಯಾವುದೇ ವಿಚಾರದಲ್ಲಿ ಇರಾನ್ ಇದನ್ನು ಒಪ್ಪಿಕೊಂಡಿಲ್ಲ. ಲಾರಿಜಾನಿ ಸತ್ತಿದ್ದಾರೆ ಅಂತಲೂ ಹೇಳ್ತಾ ಇಲ್ಲ, ಸತ್ತಿಲ್ಲ ಅಂತ ಕೂಡ ಒಂದು ಕಡೆ ಹೇಳ್ತಾ ಇಲ್ಲ.